ಇವತ್ತು ಹೇಳ್ಕೊಡ್ತಾ ಇರೋದು ಕೋಟಕ್ ಮಹೀಂದ್ರಾ ಬ್ಯಾಂಕ್ ಸ್ಟಾಕ್ ಅನಾಲಿಸಿಸ್. ಇದು ನಿಮಗೆ ನಾಳೆಗೆ, ದಟ್ ಈಸ್ ಆನ್ 21st of Feb 2025ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೇ ವಿಡಿಯೋನ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ಸ್ಟಾಕ್ಸ್ ಅವ್ರದ್ದು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮುಖಾಂತರ ಹೋಗಿ ತಾವು ತಮ್ಮ ಡಿಮ್ಯಾಟ್ ಅಕೌಂಟ್ನ ಫ್ರೀಯಾಗಿ ಕ್ರಿಯೇಟ್ ಮಾಡಿಕೊಂಡು ತಾವು ಇಂಟ್ರಾಡೇ ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ಕೋಟಕ್ ಮಹೀಂದ್ರಾ ಬ್ಯಾಂಕ್ ಆನ್ ಅ 15 minute ಟೈಮ್ ಫ್ರೇಮ್. ಫಸ್ಟ್ ನಾನು ಒಂದು ಝೋನ್ ಮಾರ್ಕ್ ಮಾಡ್ತೀನಿ. ಓಕೆನಾ, ಈ ಝೋನ್. ಓಕೆನಾ, ಇಲ್ಲಿ ನೋಡಿ, ಹಿಯರ್ ಇಟ್ ವಾಸ್ ಆ್ಯಕ್ಟಿಂಗ್ ಆ್ಯಸ್ ಅನ್ ಸಪೋರ್ಟ್. ಅರ್ಥ ಆಯ್ತಾ? ಈ ಪಾಯಿಂಟಲ್ಲಿ ಬ್ರೇಕ್ ಡೌನ್ ಕೊಡ್ತು. ಅರ್ಥ ಆಯ್ತಾ? ಪ್ರೀವಿಯಸ್ ಹಿಸ್ಟ್ರಿ ಇದು ಬ್ರೇಕ್ ಡೌನ್ ಕೊಡ್ತು. ನೌ ಹಿಯರ್ ಇಟ್ ವಾಸ್ ಆ್ಯಕ್ಟಿಂಗ್ ಆ್ಯಸ್ ಅನ್ ರೆಸಿಸ್ಟೆನ್ಸ್. ಅರ್ಥ ಆಯ್ತಾ? ಈ ಪಾಯಿಂಟಲ್ಲಿ ಬ್ರೇಕ್ ಔಟ್ ಕೊಡ್ತು. ಓಕೆ, ನೌ ಬ್ರೇಕ್ಔಟ್ ಕೊಟ್ಟು ರೀಟೆಸ್ಟು ಕೂಡ ಆಗಿದೆ. ಅರ್ಥ ಆಯ್ತಾ? ರೀಟೆಸ್ಟ್ ಆಗಿದೆ ಆ್ಯಂಡ್ ವಾಪಸ್ ಮೇಲೆ ಹೋಗಿದೆ. ಸೊ ದಿಸ್ ಝೋನ್ ಹ್ಯಾಸ್ ಬಿನ್ ಕನ್ಸಿಡರ್ಡ್ ಆ್ಯಸ್ ಒನ್ಸ್ ಅಗೇನ್ ಸಪೋರ್ಟ್ ಝೋನ್. ಅರ್ಥ ಆಯ್ತಾ? ದಿಸ್ ಈಸ್ ಪಾಯಿಂಟ್ ನಂಬರ್ 1. ನೆಕ್ಸ್ಟು ಪಾಯಿಂಟ್ ನಂಬರ್ 2 ನೋಡ್ಕೊಳ್ಳಿ. ನಾನು ಟ್ರೆಂಡಲ್ಲಿ ಹಾಕ್ತೀನಿ. ಈ ಬಾಟಮಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಹಿಡಿತೀನಿ. ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ನೋಡಿ, ಸಪೋರ್ಟ್ 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 ಸಪೋರ್ಟ್. ಅರ್ಥ ಆಯ್ತಾ? ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆಲ್ಸೋ ಆ್ಯಕ್ಟಿಂಗ್ ಆ್ಯಸ್ ಅನ್ ಸಪೋರ್ಟ್ ಟ್ರೆಂಡ್ ಲೈನ್. ಅರ್ಥ ಆಯ್ತಾ? ದಿಸ್ ಈಸ್ ಪಾಯಿಂಟ್ ನಂಬರ್ 2. ಅರ್ಥ ಆಯ್ತಾ? ನೆಕ್ಸ್ಟು ನೋಡ್ಕೊಳ್ರಿ, ನಾನು ಫಿಬೋನಾಚಿ ಹಾಕ್ತೀನಿ. ಫಿಬೋನಾಚಿನ ನೋಡ್ಕೊಳ್ಳಿ. ಈ ಬಾಟಮಿಂದ ಆಲ್ ದ ವೇ ಫ್ರಮ್ ದ ಬಾಟಮಿಂದ ಟಾಪ್ವರೆಗೂ ಫಿಬೋನಾಚಿ ಹಾಕಿದ್ರೆ ಪ್ರೈಸ್ ಹೆಚ್ಚು ಕಡಿಮೆ 618 ಲೆವೆಲ್ಸ್ ಮೇಲಿಂದ, ಅಂದರೆ 50% ಮತ್ತು 618 ಲೆವೆಲ್ಸ್ ಮಧ್ಯ ಇದೆ ಇದು. ಅರ್ಥ ಆಯ್ತಾ? ಹೆಚ್ಚು ಕಡಿಮೆ 618 ಲೆವೆಲ್ಸ್ ಅಂತಾನೆ ಕನ್ಸಿಡರ್ ಮಾಡೋಣ. ಓಕೆನಾ? 618 ಲೆವೆಲ್ಸ್ ಮೇಲ್ಗಡೆಯಿಂದ ಸಪೋರ್ಟ್ ತಗೊಂಡಿದೆ. ಅರ್ಥ ಆಯ್ತಾ? ನೆಕ್ಸ್ಟು ನಾನು ಟ್ರೆಂಡ್ ಲೈನ್ ಹಾಕ್ತೀನಿ. ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಹಿಡಿತೀನಿ. ಅರ್ಥ ಆಯ್ತಾ? ಸೊ ಗೈಸ್, ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆ್ಯಕ್ಟಿಂಗ್ ಆ್ಯಸ್ ಅನ್ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್. ಅರ್ಥ ಆಯ್ತಾ? ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆ್ಯಕ್ಟಿಂಗ್ ಆ್ಯಸ್ ಅನ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್. ಅರ್ಥ ಆಯ್ತಾ? ಸೊ ಗೈಸ್, ಇವಾಗ ಫಸ್ಟ್ ಲೆಟ್ ಅಸ್ ಟಾಕ್ ಅಬೌಟ್ ಬೈಯಿಂಗ್. ಓಕೆನಾ? ನಾಳೆ ಯಾವ ಲೆವೆಲ್ಸಲ್ಲಿ ಬೈ ಮಾಡ್ತೀರಾ ಅಂದರೆ, ಪ್ರೈಸು ನೋಡಿ ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕೊಡ್ತಿದ್ದಂಗೆ ಬೈ ಮಾಡಿ. ಬೈ ವೆನ್ ಪ್ರೈಸ್ ಕ್ರಾಸಸ್ 1975. ಅರ್ಥ ಆಯ್ತಾ? 1975 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. ಅರ್ಥ ಆಯ್ತಾ? ಟಾರ್ಗೆಟ್ ನಂಬರ್ 1 ಈಸ್ ಗೋನ್ ಬಿ 1985. ದಿಸ್ ವಿಲ್ ಬಿ ಯೋರ್ ಟಾರ್ಗೆಟ್ ನಂಬರ್ 1, ದಿಸ್ ಝೋನ್. ಅರ್ಥ ಆಯ್ತಾ? 985 will be target number 1. Target number 2 is going to be at this top, that is 1992. ಅರ್ಥ ಆಯ್ತಾ? 1975 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. 1985 will be your target number 1. 1992 will be your target number 2. ಅರ್ಥ ಆಯ್ತಾ? This was related to buying. Okay, now let us talk about selling. So guys, selling ಗೆ you have to wait for 3 confirmations. ಒಂದು, price should break this trend line, also this support, and also Fibonacci's 618 levels. ಸೊ ಈ 3 ಕನ್ಫರ್ಮೇಷನ್ ಏನಪ್ಪ ಅಂದರೆ, ಒಂದು ಏನಾದರೂ ಬ್ರೇಕ್ ಆಯಿತು ಅಂದರೆ, ಇಫ್ ಎನಿ ಒನ್ ಕನ್ಫರ್ಮೇಷನ್ ಗೆಟ್ಸ್ ಟ್ರಿಗರ್ಡ್, ದೆನ್ ದ ರೆಸ್ಟ್ ಆಫ್ ದ 2 confirmation will also get triggered. Andre, if tomorrow price breaks this trend line and this support zone, it obviously breaks 618 levels as well. So sell when price breaks down below this zone. That is, ಯಾವ ಲೆವೆಲ್ಸ್ ಅಲ್ಲಿ ಸೆಲ್ ಮಾಡ್ತೀರಾ ಅಂದರೆ, ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 1955. 1955 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. ಟಾರ್ಗೆಟ್ ನಂಬರ್ 1 is going to be at this bottom.
target number 1 is going to be 1945. 1945 is target number 1. Target number 2 is going to be 1935. All the way E bottom. Nimdu target number. This will be your target number 2. 1955 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಸಿಗ್ತಿದ್ದಂಗೆ ಸೆಲ್ ಮಾಡಿ. 1945 will be your target number 1. 1935 will be your target number 2. ಅರ್ಥ ಆಯ್ತಾ? ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್. ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.